ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೊಂದಿಗೆ ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಎಲ್ಲರೂ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಶ್ರೂಮ್ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್. ಹೇಗಾಗುತ್ತೆ ಗೊತ್ತಿಲ್ಲ. ಮಶ್ರೂಮ್ ಸಾಂಬಾರಂತೂ ಸೇಮು ಚಿಕನ್ ಸಾಂಬಾರು ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನನಗಂತೂ ಮಶ್ರೂಮ್ ಸಾಂಬಾರು ಅಂದರೆ ತುಂಬ ಇಷ್ಟ. ನಾವು ಚಿಕ್ಕವರಿದ್ದಾಗ ಆಗಿಲ್ಲ, ಹೊಲ್ದ ಹತ್ರ ಗದ್ದೆ ಹತ್ರ ಎಲ್ಲ ಸಿಗ್ತಾಯಿದ್ವು. ಅವು ನ್ಯಾಚುರಲಿಗೆ ಮಳೆ ಬಂದಮೇಲೆ ಬರ್ತಾಯಿದ್ವು. ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ಹಾಗೆ ಅದು ಎಲ್ರಿಗೂ ಕೂಡ ಒಳ್ಳೆಯದಲ್ಲ ಮಶ್ರೂಮ್. ನಾನಿವತ್ತು ಇಲ್ಲೇ ಅಂಗಡಿಯಲ್ಲಿ ತೊಗೊಂಡು ಬಂದು ಒಂದು ಪ್ಯಾಕೆಟು ಮಶ್ರೂಮ್ ಸಾಂಬಾರು ಮಾಡ್ತಾಯಿದ್ದೀವಿ. ಇದು ಸೇಮ್ ಚಿಕನ್ ಸಾಂಬಾರು ಟೇಸ್ಟ್ ಮಾಡ್ಬೋದು. ಇದರಲ್ಲಿ ಮಶ್ರೂಮಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ. ಹಳ್ಳಿಲಿ ಮಾತ್ರ ಯಾವುದು ಗೊತ್ತಿಲ್ಲ. ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗ ಜಾಸ್ತಿ ಸಾಂಬಾರೇ ಮಾಡ್ತಿದ್ದು, ಸೊ ಹಂಗಾಗಿ ಜಾಸ್ತಿ ಈಗಲೂ ಸಾಂಬಾರೇ ಮಾಡ್ತೀವಿ. ಇವಾಗ ಎಷ್ಟೊಂದು ನೀರು ಕೊಡು ಮಗಳು ಸ್ವಲ್ಪ. ಇವಾಗ ಎಷ್ಟು ವೆರೈಟಿ ಬಂದಿದೆ ನೋಡಿ. ಮಶ್ರೂಮ್ ಕರಿ ಮಾಡ್ಬೋದು, ಮಶ್ರೂಮ್ ಬಿರಿಯಾನಿ ಮಾಡ್ಬೋದು, ಮಶ್ರೂಮ್ ಕಬಾಬ್ ಮಾಡ್ಬೋದು. ನಮ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ ಚಿಕ್ಕವ್ರು. ನಾವು ಚಿಕ್ಕವರಿದ್ದಾಗ ನಾವು ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಯಾವಾಗಲೂ ಮಶ್ರೂಮ್ ಸಾಂಬಾರೇ ಜಾಸ್ತಿ. ದೊಡ್ಡವು ಸಿಕ್ಕಿದ್ರು ಅಷ್ಟೇ, ಚಿಕ್ಕವು ಸಿಗ್ತಾಯಿದ್ವು ಹೊಲ್ದ ಹತ್ರ ಗದ್ದೆ ಹತ್ರ ಎಲ್ಲ. ಅವಾಗೆಲ್ಲ ಜಾಸ್ತಿ ಸಾಂಬಾರೇ ಮಾಡ್ತಾಯಿದ್ದಿದ್ದು. ಆದರೆ ಆವಾಗಿನ ಮಶ್ರೂಮು ಮತ್ತು ಸಾಂಬಾರು ಆ ಟೇಸ್ಟು ಇವಾಗ ಬರೋಲ್ಲ ಬಿಡ್ರಿ, ಏನೇ ಆಗಲಿ. ಚಲ್ತಾ ಒಂದು ಪ್ಯಾಕೆಟ್ ಇಲ್ಲಿ ಸಿಟಿಯಲ್ಲಿ ಒಂದು ಪ್ಯಾಕೆಟಲ್ಲೇ ಒಂದು 10 ಇರ್ತವೆ. ದಪ್ಪಕ್ಕೆ ಅಂದರೆ ಒಂದು ಈರುಳ್ಳಿ ಬರುತ್ತಲ್ಲ ನೋಡಿ, ಚಿಕ್ಕ ಈರುಳ್ಳಿಗಳು, ಮೀಡಿಯಮ್ ಈರುಳ್ಳಿ ಅಂಥದ್ರಲ್ಲಿ ಒಂದು 10 ಬರ್ತವೆ. ಅದಕ್ಕೆ 50 ರೂಪಾಯಿ ತೊಗೊಳ್ತಾರೆ. ಮತ್ತು ತಿನ್ನಲೇಬೇಕಲ್ವ. ಸಾಂಬಾರು ಘಮ ಅಂತ ಇದೆ. ಸೇಮ್ ಚಿಕನ್ ಸಾಂಬಾರು ಮಾಡ್ತೀವಿ ನೋಡಿ, ಆ ಥರ ಮಾಡೋದು ಇದನ್ನು. ಮಶ್ರೂಮ್ ಸಾಂಬಾರು ಚೆನ್ನಾಗಿರುತ್ತೆ. ರೈಸು ಮತ್ತು ಮಶ್ರೂಮ್ ಸಾಂಬಾರು ಇದರಲ್ಲೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಇದಕ್ಕೆ ಚಪಾತಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಿಮಗೂ ಯಾರಿಗೆಲ್ಲ ಮಶ್ರೂಮ್ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ನನಗಂತೂ ಎಕ್ಸ್ಪೆಷಲಿ ಮಶ್ರೂಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಏನಪ್ಪ ಬೇಡ, ಚಿಂಟು ಟಿವಿ ನೋಡಿ ಬರ್ದಿರಿ. ಘಮ ಅಂತ ಇದೆ ಸಾಂಬಾರು. ಕಲರ್ ನಿಮ್ಮ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಸಾಂಬಾರು ಸ್ಮೆಲ್ ಸಕ್ಕತ್ತಾಗಿದೆ. ಸ್ಟ್ರೈಟ್ ಹಾಕು, ಗೊತ್ತು ಸ್ಟ್ರೈಟ್ ಹಾಕವ ನೀನು. ಫ್ರೆಂಡ್ಸ್, ನಿಮಗೂ ಮಶ್ರೂಮ್ ಅಂದರೆ ಇಷ್ಟನ ಕಮೆಂಟ್ ಮಾಡಿ. ವೀಡಿಯೋಸ್ ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ಗ್ರೋತ್ ಆಗ್ತಾ ಇದೆ, ನಮ್ಮ ಚಾನಲ್ ಕೂಡ ಗ್ರೋತ್ ಆಗಲಿ ಅಂತ ಎಲ್ಲರೂ ಆಶೀರ್ವಾದಿಸಿ. 5% ಕಂಪ್ಲೀಟ್ ಆಗ್ತಿಲ್ಲ, ಆಗುತ್ತೆ ಡೌನ್ ಆಗುತ್ತೆ, ಅದಕ್ಕೆ ಬೇಜಾರಾಗುತ್ತೆ ಒಂದೊಂದ್ಸರಿ. ಸ್ಕಿಪ್ ಮಾಡೋಕ್ಕೂ ವಿಧಿ ಇಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಷ್ಟಾಗುತ್ತೆ ಅಷ್ಟೇ. ಪುಟ್ಟಣಿ ಸುಮ್ಮನೆ ಇದು ಯಾಕೋ ನಾನೇ ಇದು ರೆಕಾರ್ಡ್ ಮಾಡ್ಕೋಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಅಪ್ಲೋಡ್ ಮಾಡಬೇಕು. ಇದು ಮಾಡೋಣ, ನಾವೇ ಕಷ್ಟಪಡಬೇಕು ಅಂದರೆ ಚೆನ್ನಾಗಿ ಎಲ್ಲ ಕಷ್ಟಪಡಲೇಬೇಕು. ಮನಿ ಹಾಕೊಂಡು ಹೊಡೆದ್ರೆ ಹೊಡಿತೀನಿ ನಿಂಗೆ. ಸುಮ್ಮನೆ ಆಯಿತು. ನಮ್ಮನೇಲಂತೂ ಫ್ರೆಂಡ್ಸ್ ಮಕ್ಕಳು ಎಷ್ಟು ಹೊಡೆದಾಡ್ತಾರೆ. ಸ್ಕೂಲ್ ಯಾವಾಗಪ್ಪ ಓಪನ್ ಆಗುತ್ತೆ ಸುಮ್ಮನಿರವಾಯ್ತು ಹೊಡೆಯೋಣ. ಅವರೆಲ್ಲ ಮುಖ ಕಚ್ಕೊಂಡು ಯಪ್ಪ ಅಂತೆ ಹೋಗಲ್ಲ. ಯಾಕೋ ಹಾಕಿ ಹೋಯ್ತಾ. ನಮ್ಮ ಮನೇಲಿ ಇದನ್ನೇ ಇದು ಮನೆ ಒಳಗಡೆನೇ ಆಟ ಆಡೋಕ್ಕೆಲ್ಲ ಸೆಟ್ ಮಾಡ್ಕೊಬಿಟ್ಟಿದ್ದಾರೆ ನನ್ನ ಮಕ್ಕಳು. ರಜೆ ಸ್ಟಾರ್ಟ್ ಆದಾಗಿಂದ ತುಂಬ ಬಿಸಿಲು, ಆಚೆನೂ ಹೋಗಿ ಆಟ ಆಡೋಕ್ಕಾಗಲ್ಲ. ನೀವು ಒಳಗಡೆ ಇದ್ದರೆ ಜಾಸ್ತಿ ಚಿಂಟು ಟಿವಿಗೆ ಅಡಿಟ್ ಆಗ್ತಾರೆ. ಇವಾಗ ನೋಡಿ ಕೆಲವೊಂದು ಚಿಕ್ಕ ಪುಟ್ಟದ್ದು ನಂಗೆ ಗೊತ್ತಿಲ್ಲ, ಪಪ್ಪ ಎಲ್ಲ ತೊಗೋಯ್ತೀನೋ. ಸ್ವಲ್ಪ ಊಟ ಮಾಡುವ. ಮಶ್ರೂಮ್ ತಿನ್ನಲ್ಲ. ಏನು ತಿನ್ನಲ್ಲ ನಾನು. ಹೇಗೆ ಬೇಡ ಏನಾದ್ರು ನನಗೆ ಏನು ಜೆಲ್ಲು
ಐಸ್ ಕ್ರೀಮ್ ಅದು ಬೇಕು.